ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫಿಲ್ಮಿ ಸ್ಟಾರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಂದು ವಿಡಿಯೋ ಮಾಡುತ್ತಿರುವ ಸೆಲೆಬ್ರಿಟಿ ಹೆಸರು ಬಂದು ಮೋಕ್ಷಿತಾ ಪೈ. ಇವರು ಮೂಲತಃ ಮಂಗಳೂರಿನವರು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಬ್ಯುಸಿಯಾಗಿರುವ ಮೋಕ್ಷಿತಾ ಪೈ ಇವರು ತಂದೆ, ತಾಯಿ ಹಾಗೂ ತಮ್ಮನನ್ನು ಹೊಂದಿದ್ದಾರೆ. ಮೂಲತಃ ಮಂಗಳೂರಿನವರಾದ ಇವರು ಸದ್ಯಕ್ಕೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ವಾಸವಾಗಿದ್ದಾರೆ. ಇವರು BCom ಪದವೀಧರರಾಗಿದ್ದಾರೆ. ಅಕ್ಟೋಬರ್ 22, 1995 ಅಂದರೆ ಇವರಿಗೀಗ 29 ವರ್ಷ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ನಗುವಿನ ಮೂಲಕ ಹಾಗೂ ಆಟದ ಮೂಲಕ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸದ್ಯಕ್ಕೆ ಇವರ ಅಪರಾಧದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ಏನೆಂದರೆ ತಮ್ಮ 20 ವರ್ಷದ ವಯಸ್ಸಿನಲ್ಲಿ ಮಗುವನ್ನು ಕಳ್ಳತನ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು. ಇವರ ನಿಜವಾದ ಹೆಸರು ಮೋಕ್ಷಿತಾ ಪೈ ಅಲ್ಲ, ಐಶ್ವರ್ಯ ಪೈ. ಪೈ ಟ್ಯೂಷನ್ ಇನ್ಸ್ಟಿಟ್ಯೂಟ್ ಅನ್ನು ನಡೆಸುತ್ತಿದ್ದು ತುಂಬ ಮಕ್ಕಳಿಗೆ ಟ್ಯೂಷನ್ ಅನ್ನು ನೀಡುತ್ತಿದ್ದರು. ನನ್ನ ಬಳಿಗೆ ಟ್ಯೂಷನ್ಗೆ ಬರುತ್ತಿದ್ದ 14 ವರ್ಷದ ಬಾಲಕಿ ಪವಿತ್ರ ಎನ್ನುವ ಹುಡುಗಿಯನ್ನು ಮೋಕ್ಷಿತಾ ಪೈ ಹಾಗೂ ಅವರ ಗೆಳೆಯ ನಾಗಭೂಷಣ್ ಒಟ್ಟಾಗಿ ಕಿಡ್ನಾಪ್ ಮಾಡುತ್ತಾರೆ. ಪವಿತ್ರ ಎನ್ನುವ ಬಾಲಕಿ ತನ್ನ ಟ್ಯೂಷನ್ ಅನ್ನು ಮುಗಿಸಿ ಮನೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವರನ್ನು ನಾಗಭೂಷಣ್ ಕಿಡ್ನಾಪ್ ಮಾಡುತ್ತಾರೆ. ಪವಿತ್ರ ಅವರ ತಂದೆಯ ಬಳಿ ಸಾಕಷ್ಟು ಹಣವಿರುತ್ತದೆ, ಕಾರಣ ಅವರು ಹೋಟೆಲ್ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದರು. ಅದನ್ನು ತಿಳಿದಿದ್ದಂತಹ ಐಶ್ವರ್ಯ ಪೈ ಇವರು ಆ ಮಗುವನ್ನು ಕಿಡ್ನಾಪ್ ಮಾಡಲು ಪ್ಲಾನ್ ಮಾಡುತ್ತಾರೆ. ಅದರಂತೆಯೇ ಈ ಮಗುವನ್ನು ಕಿಡ್ನಾಪ್ ಮಾಡಿ 25 ಲಕ್ಷಕ್ಕೆ ಬೇಡಿಕೆಯನ್ನು ಇಡುತ್ತಾರೆ. ಕತ್ತಲಾದರೂ ಮಗು ಮನೆಗೆ ಬರುತ್ತಿದ್ದನ್ನು ನೋಡಿ ಪವಿತ್ರ ಅವರ ತಾಯಿ ರತ್ನಮ್ಮ ಐಶ್ವರ್ಯ ಅವರ ಮನೆಗೆ ಬಂದು ಮಗು ಎಲ್ಲಿ ಎಂದು ಕೇಳಿದಾಗ ಮಗು ಆವಾಗಲೇ ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಹೋಗಿತ್ತು ಎಂದು ಹೇಳಿರುತ್ತಾರೆ. ಆದರೆ ನಿಜವಾಗಿಯೂ ಮಗು ಅವರ ಮನೆಯಲ್ಲಿ ಇದ್ದಿರುತ್ತದೆ. ಈ ಘಟನೆ ನಡೆದಿದ್ದು 2014 ಮಾರ್ಚ್ 13ರಂದು. 25 ಲಕ್ಷಕ್ಕೆ ಬೇಡಿಕೆ ಇಟ್ಟಂತಹ ಮೋಕ್ಷಿತಾ ಹಾಗೂ ನಾಗಭೂಷಣ್ ಹಣವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬೀಳಿರುತ್ತಾರೆ. ಅದಾದ ನಂತರ ಐಶ್ವರ್ಯ ಪೈ ಎಂದು ಇರುವ ಹೆಸರನ್ನು ಮೋಕ್ಷಿತಾ ಪೈ ಎಂದು ಮರುನಾಮಕರಣ ಮಾಡಿಕೊಂಡಿರುತ್ತಾರೆ. ಏನೇ ಆಗಲಿ, ತಿಳಿಯದ ವಯಸ್ಸಿನಲ್ಲಿ ಮಾಡಿರುವ ತಪ್ಪಿರಬಹುದು ಅಥವಾ ಮನೆಯ ಪರಿಸ್ಥಿತಿಗೆ ಕಟ್ಟುಬಿದ್ದು ಮಾಡಿರುವ ತಪ್ಪಾಗಿರಬಹುದು. ಏನೇ ಆಗಲಿ, 14 ವರ್ಷದ ಮಗುವನ್ನು ಕಿಡ್ನಾಪ್ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದಿತ್ತು. ಬಿಗ್ ಬಾಸ್ ಮನೆಯೊಳಗಿರುವ ಮೋಕ್ಷಿತಾ ಇವರು ಬಿಗ್ ಬಾಸ್ ವಿನ್ನರ್ ಆಗಲಿ ಹಾಗೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಅವರ ಜೀವನ ಸುಗಮವಾಗಿ ಸಾಗಲಿ ಎಂದು ಹಾರೈಸುತ್ತಾ ನನ್ನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.